ಅಮ್ಮ ಗೊತ್ತಾಯ್ತು ಬಿರ್ನೋಗಿ ಹಾಲ್ಕೊಡಿ. ಅದೇ ಮಜಿ ನಿಧಾನವಾಗಿ ಹೇಳೆ. ನಿಧಾನ ಬರೆಯ ಯೋಗಾಗ ಕನಕ 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 ಏನಂದೆ? ಕಾಮಧೇನು ಹಾಲು ಕರೆಯಲಿಲ್ಲವೇ? ಅದಕ್ಕೆ ಎಲ್ಲೋ ದೃಷ್ಟಿಯಾಗಿರ್ಬೇಕು. ನಾಳೆಯಿಂದ ಗೋಶಾಲೆಯಲ್ಲಿ ಅದಕ್ಕೆ ಮೇವು ಹಾಕಿ. ಅಪ್ಪಣೆ ಮಹಾರಾಣಿಯವರೇ. ಅಮ್ಮ ಕಾಮಧೇನು ನಮ್ಮಮ್ಮ ಇರಮ್ಮ. ಆ ದೇವದ ಕಣ್ಣು, ಬೇಯಿ ಕಣ್ಣು, ಪಿಶಾಚಿ ಕಣ್ಣು, ನಾಯಿ ಕಣ್ಣು, ನರಿ ಕಣ್ಣು ಎಲ್ಲ ಹೋಗ್ಬಿಡ್ಲಿ ತಾಯಿ. ಲೋ ಗೋಪಾಲ, ಇಷ್ಟೊಂದು ಹಸುಗಳಿರುವಾಗ ನಿನಗೆ ಯಾಕೆ ದೃಷ್ಟಿ ಆಯ್ತು? ಪ್ರಪಂಚದಲ್ಲಿ ಅಂದವಾಗಿರೋದು ಕಷ್ಟ ಕಾಮಧೇನು. ಇನ್ಮೇಲೆ ನೀನು ಗೋಶಾಲೆಯಲ್ಲೇ ಇರ್ಬೇಕು. ಏನಿಂದ ಆಗಲ್ಲ ಅಂತ್ಯ? ಆಗಲ್ಲ ಅಂದ್ರೆ ಕೇಳೋರು ಯಾರು? ಇದು ಮಹಾರಾಣಿಯವ್ರ ಆಜ್ಞೆ. ಅಯ್ಯ ಅದತ್ರ ಮಾತಿರ್ಲಿ. ಒತ್ತೇರ್ತು ಬುದ್ಧಿ ತಗೊಂಡು ಹೋಗಬಾ. ಒಯ್ತೀನಿ. ನನ್ ಕಾಮಧೇನುನ ಚೆನ್ನಾ ನಡ್ಕ.
ನಾನು ಇಲ್ಲೇ ಕುಂತಿದ್ದೆ. ಅದ್ ಹೆಂಗ್ ಮಾವಾಯ್ತು ಎಲ್ಲಿಗೋಯ್ತು ನನಗೆ ಗೊತ್ತಿಲ್ಲ. ಈಗ ನಾನು ಏನ್ ಮಾಡ್ಲಿ? ಮಹಾರಾಜರಿಗೆ ಏನು ಹೇಳಿ? ಅಯ್ಯೋ ಕಾಮಧೇನು, ನೀನ್ ಎಲ್ಲೋದೆ? ಏನ್ ವಿಚಿತ್ರ, ಎಲ್ಲೋಗ್ ಬಂದಿರ್ಬೋದು? ಸರಿ, ಅದ ಆಮೇಲೆ ನೋಡೋಣ. ಮೊದ್ಲು ಹಾಲು ಕರೆಯೋ ಚುಂಬ್ ತಗೊಂಬ. ಕೇಳಿದ್ರಾ ಇವನ ಮಾತುಗಳನ್ನು? ಕಾಮಧೇನು ನಮ್ಮ ಅರಮನೆಗೆ ಬಂದು ಎಷ್ಟು ದಿನಗಳಾಯಿತು, ಒಂದು ದಿನವಾದ್ರೂ ತೊಟ್ಟು ಹಾಲನ್ನು ಕೊಡಲಿಲ್ಲ. ದಿನಕ್ಕೊಂದು ನೆಪ ಹೇಳಿ ತಪ್ಪಿಸಿಕೊಳ್ಳುತ್ತಿದ್ದಾನೆ. ಎಲ್ಲ ಹಾಲನ್ನು ಇವನೇ ಕುಡಿತಿರಬೇಕು. ಈ ತಪ್ಪಿಗೆ ಶಿಕ್ಷೆ ಏನು ಗೊತ್ತೇ? ಪ್ರಭು ಕಾಪಾಡಿ, ದೇವರಾಣಿಗೂ ನಾ ಏನು ತಪ್ಪು ಮಾಡಿಲ್ಲ. ಮತ್ತೆ ನಾಳೆ ಇದೇ ಉತ್ತರ ಹೇಳಿದರೆ ಬೆನ್ನಿನ ಮೇಲೆ ಬಾಸುಂಡ ಏರಿಸಬೇಕಾಗುತ್ತದೆ. ಎಚ್ಚರಿಕೆ. ಅಪ್ಪಣೆ ಮಹಾಪ್ರಭು. ಇದೇನು ಇನ್ನು ಇಲ್ಲೇ ನಿಂತಿದೀಯಾ? ಇವತ್ತಿಲ್ಲೇ. ಯಾಕೆ? ಓಹೋ, ಕಾಮಧೇನು ಕಾವಲು? ಇಲ್ಲ, ನಿನಗೆ ಮೈಗಾವಲು. ಇವತ್ತು ಯಾಕೆ ಹಿಂಗಾಡ್ತಾ ಇದ್ದೀಯಾ? ನಡಿ ನಡಿ, ಸೌದೆ ಹೊಡಿ. ಯಾರೋ ನ್ಯಾಯ ಬೇಡಿ ಬಂದಿರಬೇಕು, ಅದಕ್ಕೆ ಗಂಟೆ ಧ್ವನಿ ಮಾಡುತ್ತಿದೆ. ಕಾಮಧೇನು, ಏನಾಯಿತು? ನಿನ್ನ ಕಣ್ಣಲ್ಲಿ ನೀರು, ಅಂಥ ಅನಾಹುತ ಏನು ಜರುಗಿತು? ಬರಿ. ತಮ್ಮಯ್ಯ, ಅನ್ಯಾಯ. ನನ್ನ ಗೋಪಾಲಕರ ಈ ದುರವಸ್ಥೆಗೆ ಕಾರಣರಾದ ಆ ಕೊಲೆಪಾತಕನಾರು.
ಘೋರ ಕಾರ್ಯಕ್ಕೆ ಹೇಸುವ ನೀನು ಮನುಷ್ಯನೋ ರಾಕ್ಷಸನೋ ಇಲ್ಲ ಪಿಶಾಚಿಯೋ? ಏನಂದೆ ನೀನು? ಹಸಿವು ಬಾಯಾರಿಕೆಯಿಂದ ಬಳಲುತ್ತಿದ್ದ ನನಗೆ ಹಾಲು ಕೊಟ್ಟು ದಣಿವಾರಿಸುತ್ತಿದ್ದ ಆ ಕಾಮಧೇನುವನ್ನು ಈ ನಿನ್ನ ಗೋಪಾಲಕ ಕೊಡಲಿಯಿಂದ ಹೊಡೆಯಲು ಬಂದು ನನಗೆ ಗಾಯ ಮಾಡಿಬಿಟ್ಟ. ನಿಜ ಸಂಗತಿಯನ್ನರಿಯದೆ ಬಾಯಿಗೆ ಬಂದಂತೆ ಕೂಗಿಕೊಳ್ಳುತ್ತಿರುವೆಯಲ್ಲ, ಯಾರು ರಾಕ್ಷಸ, ಯಾರು ಪಿಶಾಚಿ? ನೀನು ನೀನು ಸ್ವಾಮಿ! ಯಾರು ನೀನು? ಏಕೆ ಹಾಗೆ ನಗುತ್ತಿರುವೆ? ಯಾರು ನೀನು? ನನ್ನ ರಾಜ್ಯಕ್ಕೆ ಬಂದು ನನ್ನನ್ನೇ ಯಾರೆಂದು ಕೇಳುತ್ತೀಯಾ? ಈ ಪ್ರಾಂತ್ಯವೆಲ್ಲ ಈ ವರಾಹ ಸ್ವಾಮಿಯದು. ಓಹೋ, ಪುಣ್ಯಾತ್ಮ, ವಾಸಕ್ಕಾಗಿ ನನಗಿಲ್ಲಿ ಸ್ವಲ್ಪ ಸ್ಥಳ ಕೊಡುವೆಯಾ? ಕೇಳಿದಿರಾ ಶ್ರೀಹರಿಯ ವಿನೋದದ ಮಾತುಗಳನ್ನು? ಈಗ ತಾನಾರೆಂಬುದನ್ನು ಮರೆತು ಭಿನ್ನ ರೂಪಗಳಲ್ಲಿರುವ ತನ್ನನ್ನು ತಾನೇ ವಾಸಿಸಲು ಸ್ಥಳ ಬೇಡುತ್ತಿದ್ದಾನೆ ಶ್ರೀಹರಿ. ಸರಿ, ನಿನಗೆ ಬೇಕಾದಡಿಯಲ್ಲಿ ಸ್ಥಳವನ್ನಾಕ್ರಮಿಸಿಕೊಂಡು ಆನಂದವಾಗಿ. ಅನಾಥನಾಗಿದ್ದ ನನಗೆ ಆಶ್ರಯ ನೀಡಿ ಮಹದುಪಕಾರ ಮಾಡಿದೆ. ನಿನ್ನ ಸಹಾಯ ನಾನೆಂದಿಗೂ ಮರೆಯಲಾರೆ. ನೀನಾ ಅನಾಥ? ನಿನಗಾಗಿ ನಿನ್ನ ತಾಯಿ ಹಗಲಿರುಳು ಅನ್ನ ನೀರನ್ನು ಬಿಟ್ಟು ಹಂಬಲಿಸುತ್ತಿದ್ದಾಳೆ. ನನ್ನ ತಾಯಿ ಯಾರು? ಬಕುಳಾದೇವಿ. ಪ್ರತಿಕ್ಷಣವೂ ನಿನ್ನ ನಾಮಸ್ಮರಣೆಯಲ್ಲೇ ಕೊರಗುತ್ತಿರುವ ಆ ಪುಣ್ಯವತಿಯ ತಾಯ ಬಯಕೆಯನ್ನು ಪೂರೈಸು.